Hi, hello everybody. Welcome to Vikas Commerce Tutorials and I am Mr. Vikas Mutke here. So ಸ್ನೇಹಿತರೆ ಇವತ್ತಿನ ಸೆಷನ್ ಅಥವಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಅಕೌಂಟೆನ್ಸಿ ಪಾಸ್ ಆಗೋದು ಡೌಟ್ ಕ್ವಶನ್ ಮಾರ್ಕ್ ಅದ ಮುಂದೆ. ಸರ್ ಅಕೌಂಟೆನ್ಸಿ ಪಾಸ್ ಆಗೋದು ಡೌಟ್ ಬರ್ತಾ ಇದೆ ಸರ್, ಪಾಸ್ ಆಗೋದು ಹೇಗೆ ಅಂತ ಹೇಳ್ಕೊಡಿ ಸರ್, ಕೆಲವೊಂದು ಲಾಸ್ಟ್ ಮಿನಿಟ್ ಟಿಪ್ಸ್ಗಳನ್ನು ಹೇಳ್ಕೊಡಿ ಸರ್, ಕೆಲವೊಂದು ಶಾರ್ಟ್ಕಟ್ಸನ್ನು ಹೇಳ್ಕೊಡಿ ಸರ್, ಯಾವುದನ್ನು ಬರೆದ್ರೆ ಸ್ಕೋರ್ ಮಾಡಬಹುದು ಅಂತ ಹೇಳ್ಕೊಡಿ ಸರ್. ಎಸ್, ಹಾಗಾದರೆ ಯಾರಿಗೆ ಪಾಸ್ ಆಗೋದು ಡೌಟ್ ಅಂತ ಅನ್ನಿಸ್ತಾ ಇದೆ, ಜಸ್ಟ್ ಪಾಸ್ ಆಗೋದು ಅಥವಾ ನಾನು ಸ್ವಲ್ಪ ಮಟ್ಟಿಗೆ ಸ್ಕೋರ್ ಮಾಡಬೇಕು ಅನ್ನೋರು ಈ ವಿಡಿಯೋವನ್ನು ತಪ್ಪದೆ ನೋಡಬೇಕಾಗ್ತದೆ. ಸೊ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಈ ಅಮೇಜಿಂಗ್ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ನೋಟಿಫಿಕೇಶನ್ ಬಾರ್ಗೆ ಬಂದು ತಲುಪ್ತದೆ. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್, ದಟ್ ಈಸ್ ಅಕೌಂಟೆನ್ಸಿ ಪಾಸ್ ಆಗೋದು ಡೌಟಾ ಅಂತೇಳಿ. ಅಂಥವರಿಗೆ ಆನ್ಸರ್ ನಮ್ಮ ಕಡೆ ಅದ. ಸರ್ ಈಗ ನಾನು ಸ್ಟಾರ್ಟಿಂಗಿಂದ ಬರ್ತೀನಿ. ದೇರ್ ಆರ್ 4 ಸೆಕ್ಷನ್ಸ್ ಇನ್ ಅಕೌಂಟೆನ್ಸಿ. ಸೆಕ್ಷನ್ ಎ ಅಂತ ಕರಿತೀವಿ. ಸೊ 4 ಸೆಕ್ಷನ್ಗಳನ್ನು ಸೆಕ್ಷನ್ ವೈಸ್ ನಾನು ಹೇಳ್ಕೊತ ಹೋಗ್ತೀನಿ. ಯಾವ್ಯಾವ ಕ್ವಶನ್ಸ್ಗಳನ್ನು ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ, ಯಾವುದನ್ನು ಮಾಡಬೇಕು ಅಂತ. ಸೊ ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ, ಎ ಬಿ ಸಿ ಡಿ ಅಂತ ಕರಿತೀವಿ. ಸೆಕ್ಷನ್ ಎ ನಲ್ಲಿ ಬರೋದು 1 ಮಾರ್ಕ್ ಕ್ವಶನ್, ಸೆಕ್ಷನ್ ಬಿ ನಲ್ಲಿ ಬರೋದು 2 ಮಾರ್ಕ್ಸ್ ಕ್ವಶನ್ಸ್, ಸೆಕ್ಷನ್ ಸಿ ನಲ್ಲಿ ಬರೋದು 6 ಮಾರ್ಕ್ ಕ್ವಶನ್ಸ್. ಅದಾದ ನಂತರ ಸೆಕ್ಷನ್ ಡಿ ನಲ್ಲಿ ಬರೋದು 12 ಮಾರ್ಕ್ ಕ್ವಶನ್ಸ್. ಸೊ ನನ್ನ ಸ್ನೇಹಿತರೆ, ನನ್ನ ವಿದ್ಯಾರ್ಥಿ ಸ್ನೇಹಿತರೆ, ಈ ರೀತಿ ಸೆಕ್ಷನ್ಸ್ಗಳು ಬರ್ತಾವೆ. ಅಟ್ಲೀಸ್ಟ್ ಇದರ ನಿಮಗೆ ನೆನಪಿರಬೇಕು ಯಾವ ಸೆಕ್ಷನ್ಗಳಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ನು ಕ್ವಶನ್ಸ್ ಬರ್ತಾವೆ ಅಂತ. 1 ಮಾರ್ಕ್, 2 ಮಾರ್ಕ್ಸ್, 6 ಮಾರ್ಕ್ಸ್, 12 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ದೀಸ್ ಸೆಕ್ಷನ್ಸ್ ಬರ್ತಾವ್ರಿ. ಈಗ ಈ 1 ಮಾರ್ಕ್ನಲ್ಲಿ ಏನನ್ನ ಸ್ಟಡಿ ಮಾಡಬೇಕು, ಅಲ್ಲಿ 5 ಮಲ್ಟಿಪಲ್ ಚಾಯ್ಸ್ ಬರ್ತದ, 5 ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತದ, 5 ಮ್ಯಾಚ್ ದಿ ಫಾಲೋವಿಂಗ್ ಬರ್ತದ, ಅದಾದ ನಂತರ 5 WH ಕ್ವಶನ್ಸ್ ಅಂತ ನಾವು ಕರಿತೀವಿ, 1 ವರ್ಡ್ ಆರ್ 1 ಸೆಂಟೆನ್ಸ್ ಅಂತ ಕರಿತೀವಿ. ಅಂಥ ಕ್ವಶನ್ ಕೂಡ ಅಲ್ಲಿ ಎಕ್ಸಾಮ್ಗೆ ಬರ್ತದ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಬರೋದಾದರೆ, ಸರ್ ಮಲ್ಟಿಪಲ್ ಚಾಯ್ಸ್ ನಾನು ಏನು ಮಾಡಬೇಕು? ಒಂದು ವೆರಿ ಸಿಂಪಲ್ ಟೆಕ್ನಿಕ್, ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ವಿಚ್ ಇನ್ವಾಲ್ವ್ಸ್ ಆಫ್ ಲಾಸ್ಟ್ 4 ಇಯರ್ಸ್ ಕ್ವಶನ್ ಪೇಪರ್ಸ್ಗಳಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಮಾಡಿ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಎಲ್ಲವೂ ಕೂಡ ಒಂದೇ ವಿಡಿಯೋನಲ್ಲಿ ಅದ. ಆ ವಿಡಿಯೋ ಸೆಷನನ್ನು ನೀವು ನೋಡ್ಕೊಳ್ಳಿ, ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ. ಒಂದು ವೇಳೆ ಅದು ಕೂಡ ನಮಗೆ ಕಷ್ಟ ಆಗ್ತಾ ಇದೆ ಅಂದರೆ ಮಲ್ಟಿಪಲ್ ಚಾಯ್ಸ್ನಲ್ಲಿ 5 ಕ್ವಶನ್ಸ್ಗಳು ಬರ್ತವೆ, ಕರೆಕ್ಟಾ? 5 ಕ್ವಶನ್ ಒಂದು ಆಪ್ಷನ್ ಮಾರ್ಕ್ ಮಾಡಿಬಿಡ್ರಿ. ದಿಸ್ ಈಸ್ ನಾಟ್ ಫಾರ್ ಟಾಪರ್ಸ್, ದಿಸ್ ಇಸ್ ನಾಟ್ ಹೂ ಹ್ಯಾವ್ ಸ್ಟಡಿಡ್. ಇದು ಯಾರಿಗೆ ಸರ್ ನಾನು ಯಾವ ರೀತಿ ಪಾಸ್ ಆಗಲಿ, ಪಾಸ್ ಆಗೋದನ್ನ ಡೌಟ್ ಅನ್ನಿಸ್ತಾ ಇದ್ದಾರೆ ಸರ, ಅಂಥವರು ನೀವು ಈ ರೀತಿ ಮಾಡಬಹುದು. ಎಲ್ಲ ಕ್ವಶನ್ ನೀವು ಒಂದು ಆಪ್ಷನ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಆಪ್ಷನ್ ಕರೆಕ್ಟ್ ಸಿಗ್ತದೆ, ಕರೆಕ್ಟಾ? ಸೊ ಇದಕ್ಕಿಂತನೂ ಬೆಟರ್ ನನ್ನ ವಿಡಿಯೋ ಸೆಷನ್ ನೋಡಿರಿ, ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್. ಅದಷ್ಟು ನೋಡಿಕೊಂಡ್ರು 100% 5ರಾಗ ಒಂದು 3-4 ಕ್ವಶನ್ಸ್ ರಿಪೀಟ್ ಆಗಿ ಆಗ್ತಾವ್ರಿ. ಸೊ ಅವೇ ಬರ್ತಾವೆ. ಆ ವಿಡಿಯೋ ಸೆಷನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗ್ತದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಅದ, ಮ್ಯಾಚ್ ದಿ ಫಾಲೋವಿಂಗ್ ಕೂಡ ಅದ, WH ಕ್ವಶನ್ಸ್ ಕೂಡ ಹೌದು. ಈಗ ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಕೂಡ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ವೆರಿ ಸಿಂಪಲ್ ಪಾಯಿಂಟ್ಸ್ಗಳಿರ್ತವೆ. ನೀವೇನು ಮಾಡಿರಿ, ಆ ಸೆಂಟೆನ್ಸನ್ನು ಓದಬೇಕಾದ್ರೆ, ಆ ವಾಕ್ಯಗಳನ್ನು ಓದಬೇಕಾದ್ರೆ ಯಾವ ಆಪ್ಷನ್ ಯಾವುದಕ್ಕೆ ಮ್ಯಾಚ್ ಆಗ್ತದೆ ಅನ್ನೋದನ್ನು ಚೆಕ್ ಮಾಡಿರಿ. ಅರ್ಥ ಆಯ್ತಾ? ಸೆಂಟೆನ್ಸನ್ನು ಓದ್ರಿ. ಫಾರ್ ಎಕ್ಸಾಂಪಲ್, ಹಿಯರ್ ಡಿಬೆಂಚರ್ಸ್ 10% ಡಿಬೆಂಚರ್ಸ್, ಹಿಯರ್ 10% ಮೀನ್ಸ್ ಡ್ಯಾಶ್, ಈ ರೀತಿ ಕೇಳ್ತಾರೆ. ಪರ್ಸೆಂಟೇಜ್ ಹೇಳಕತ್ತ ನಾವು, ಪರ್ಸೆಂಟೇಜ್ ಯಾವಾಗ ಬರ್ತದ? ಇಂಟ್ರೆಸ್ಟ್ ಅಂತಂದಾಗ, ಬಡ್ಡಿ ಇದ್ದಾಗ ಪರ್ಸೆಂಟೇಜ್ ಬರ್ತದ. ಸೊ ಇಂಥ ಸಿಂಪಲ್ ಕ್ವಶನ್ಸ್ ಇರ್ತಾವ್ರಿ, ಅದನ್ನು ಕೂಡ ನೀವು ಮಾಡಬಹುದು. ಅರ್ಥ ಆಯ್ತಾ? ಅದಾದ ನಂತರ ಮ್ಯಾಚ್ ದಿ ಫಾಲೋವಿಂಗ್ ವೆರಿ ಸಿಂಪಲ್. ಕಾಯ್ದೆ ಕೊಟ್ಟಿರ್ತಾನೆ ಕಂಪ್ನೀಸ್ ಆ್ಯಕ್ಟ್. ಕಾಯ್ದೆ ಅಂತ ಬಂದಾಗ ಅಲ್ಲಿ 100% ಒಂದು ಇಸ್ವಿ ಇರಬೇಕು, ಒಂದು ಇಯರ್ ಇರಬೇಕು, 2013. ಪಾರ್ಟ್ನರ್ಶಿಪ್ ಡೀಡ್ ಅಂತ ಬರ್ತದೆ, ರಿಟರ್ನ್ ಅಗ್ರಿಮೆಂಟ್, ಈ ರೀತಿ ಸಿಂಪಲ್ ಕ್ವಶನ್ಸ್. ಆಮೇಲೆ ಹಾರಿಜಾಂಟಲ್ ಅನಾಲಿಸಿಸ್, ವರ್ಟಿಕಲ್ ಅನಾಲಿಸಿಸ್, ಈ ರೀತಿ ಒಂದು ಹಲವಾರು ಕ್ವಶನ್ಸ್ಗಳದಾವು. ಅವು ರಿಪೀಟ್ ಆಗ್ತಾವ್ರಿ, ಅವುಗಳನ್ನ ಮಾಡಿದ್ರೆ ಸಾಕಾಗಿ ಹೋಯ್ತು. ಸಪೋಸ್ ಇಲ್ಲಿ 20 ಕ್ವಶನ್ಸ್ ಬರ್ತಾವೆ 1 ಮಾರ್ಕ್ದು. ಅರ್ಥ ಆಯ್ತಾ? ಆಮೇಲೆ WH ಕ್ವಶನ್ ಬರ್ತೀನಿ, ಎಕ್ಸ್ಪಾಂಡ್. ಈ 20 ಒಳಗಡೆ ಒಂದು ಎಕ್ಸ್ಪಾಂಡ್ ರಿಲೇಟೆಡ್ ಬರ್ತದೆ. ಈಗ ನಾನು 4 ಎಕ್ಸ್ಪಾಂಡ್ಸ್ಗಳನ್ನ ಕೊಟ್ಟಿದ್ದೀನಿ, DRR, DRFI, ಆಮೇಲೆ ICAI ಮತ್ತು IPO. ಒಂದು ಬಿಡಿರ್ಬೇಕಾದ್ರೆ DRR ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್, DRFI ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್, ಅದಾದ ನಂತರ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅಟ್ಲೀಸ್ಟ್ ಇವು 4 ಎಕ್ಸ್ಪಾನ್ಷನ್ಸ್ಗಳನ್ನು ಮಾಡಿರಿ, ಒಂದು ಎಕ್ಸ್ಪಾಂಡ್ 100% ಬಂದೇ ಬರ್ತದೆ. ಸೊ 20ರಲ್ಲಿ ಒಂದು ಕ್ವಶನ್ ಈಗ ಫಿಕ್ಸ್ ಆಯಿತು, ಒಂದು ಎಕ್ಸ್ಪಾಂಡನ್ನು ಓದ್ರಿ. ಅದಾದ ನಂತರ ಒಂದು ಯಾವುದೋ ಟೈಪನ್ನು ಓದ್ರಿ ಅಥವಾ ಎಕ್ಸಾಂಪಲ್ ಓದ್ರಿ. ಇಸ್ ಇಟ್ ಕ್ಲಿಯರ್? ಸೊ ಈ 20 ಕ್ವಶನ್ಸ್ಗಳಲ್ಲಿ
ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಒಂದು ಲಿಂಕನ್ನು ಬಿಟ್ಟಿದೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ನೋಡ್ರಿ. 20 ಕ್ವಶನ್ದಲ್ಲಿ ಆ ಕಡೆ ಈ ಕಡೆ ನಿಮ್ಗೆ ಒಂದು 6 ಕ್ವಶನ್ಸ್ ಸಿಗ್ತಾವು ಅಂತ ನನ್ನ ಭರವಸೆ. 6 ಯಾಕ್ರಿ ಹೆಚ್ಚು ಸಿಗ್ತಾವೆ, ಬಟ್ ಸ್ಟಿಲ್ ಐ ಆಮ್ ಗೆಸ್ಸಿಂಗ್ ಔಟ್ ಆಫ್ 20 ಯು ಆರ್ ಸ್ಕೋರಿಂಗ್ 6 ಅಂತ ಅನ್ಕೊಳ್ಳೋರು. ಎಷ್ಟು 6 ಬರ್ತಾ ಇದೆ, 100% 6 ಬಂದೇ ಬರ್ತದೆ, ಅದ್ರ ಏನು ನೋ ಡೌಟ್ ಇಲ್ಲ. ಹಂಗೆ ನೋಡ್ರಿ ನಾನು ಮಾಡಿರೋಂಥ ವಿಡಿಯೋಗಳಲ್ಲಿ 20 ಔಟ್ ಆಫ್ 20 ಬರ್ತದೆ, ಬಟ್ ನಿಮಗೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಅಟ್ಲೀಸ್ಟ್ ನೀವು 6 ಆರಾಮ್ಸೆ ಬರಿಬೋದು. ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ನಿಮಗೆ ಬಂದಂಗೆ ಆಗ್ತದೆ, 6 ಮಾರ್ಕ್ಸ್ ಬಂದಂಗೆ ಆಗ್ತದೆ. ಕಮಿಂಗ್ ಟು ಸೆಕ್ಷನ್ ಬಿ. ಸೆಕ್ಷನ್ ಬಿ ನಲ್ಲಿ 2 ಅಂಕಗಳ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಅಲ್ಲಿ ಕೇಳೋದು 5 ಪ್ರಶ್ನೆಗಳು. ಎಷ್ಟು 5 ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಬರೀಬೇಕಾಗಿರೋದು ಓನ್ಲಿ 3. ಈಗ ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ 2 ಮಾರ್ಕ್ಸ್ನಲ್ಲಿ ಆ ಡಿಫೈನ್ ಪಾರ್ಟ್ನರ್ಶಿಪ್ ಅನ್ನೋದನ್ನು ಓದಿಬಿಡ್ರಿ. ಬಂತು ಚಲೋ, ಬರಲಿಲ್ಲ ಅಂದ್ರೆ ನಮ್ಮ ಹಣೆ ಬರಹ ಸರಿ ಇಲ್ಲ, ಮತ್ತೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿಫೈನ್ ಪಾರ್ಟ್ನರ್ಶಿಪ್ ಅನ್ನೋದು ಓದ್ರಿ, ಬಂತು 2 ಮಾರ್ಕ್ಸ್ ಆಗೇ ಬಿಡ್ತದೆ. ಅದಾದ ನಂತರ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಕೂಡ ನೋಡ್ತೀವಿ. ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಏನು, ಕ್ಯಾಶ್ ಫ್ಲೋ ಅಂದ್ರೆ ಏನು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಈ ರೀತಿ ಬರ್ತದೆ. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಆಮೇಲೆ ಗೇನ್ ರೇಷಿಯೋ. ಸೊ ಎಲ್ಲವೂ ಕೂಡ ನಿಮ್ಗೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಡಿಫೈನ್ ಪಾರ್ಟ್ನರ್ಶಿಪ್ ಅದನ್ನು ಓದ್ರಿ. ನನ್ನ ಅಂದಾಜಿನ ಪ್ರಕಾರ ಒಂದು 2-3 ಕ್ವಶನ್ಸ್ ಓದ್ಬೋದು ನೀವು. ನಾನು ಕೊಟ್ಟಿರುವಂತಹ 2 ಮಾರ್ಕ್ಸಿನ PDF ಅದ ನಿಮ್ಮ ಹತ್ರ, ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಅದನ್ನು ಬಿಟ್ಟಿದ್ದೀನಿ. ಸೊ 2 ಮಾರ್ಕ್ಸ್ PDF ಕೂಡ ನಿಮ್ಮ ಹತ್ರ ಅದ. ಆ 2 ಮಾರ್ಕ್ಸಿನ PDFನಲ್ಲಿ ಒಂದು 4-5 ಕ್ವಶನ್ಸನ್ನು ಓದ್ರಿ. 100% 1-2 ಸಿಗತ್ತವ್ರಿ, 3 ಅಂತೂ ಸಿಕ್ಕೇ ಸಿಗ್ತಾವೆ ಬಿಡ್ರಿ. ನಿಮಗೆಲ್ಲ ಓದಕ್ಕೆ ಆಗಂಗಿಲ್ಲ ಅಂತ ಹೇಳಿದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಎಲ್ಲನೇ ಓದ್ತೀರಂದ್ರೆ 3 ಸಿಕ್ಕೇ ಸಿಗ್ತಾವೆ ನಿಮಗೆ. ಎಲ್ಲ ಓದಕ್ಕೆ ಆಗಂಗಿಲ್ಲ ಅಂದ್ರೆ ಡಿಫೈನ್ ಪಾರ್ಟ್ನರ್ಶಿಪ್ ಒಂದು ಓದ್ರಿ, ಗೇನ್ ರೇಷೋ ಒಂದು ಓದ್ರಿ. 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಗೆ ಅದು ಇಲ್ಲಿ ಬರ್ತದೆ. ಓಕೆ, ಸೊ ಆ ಕಡೆ ಈ ಕಡೆ ಇಲ್ಲಿ ಒಂದು 2 ಮಾರ್ಕ್ಸ್ ಸಿಗ್ತದ ಅಂತ ನನ್ನ ಒಂದು ಅಭಿಪ್ರಾಯ. ಇದು 6 ಮಾರ್ಕ್ಸ್ ಆ್ಯಕ್ಚುಲಿ, ಯಾಕಂದ್ರೆ 3 ಕ್ವಶನ್ ಬರ್ತಾವೆ, 6 ಮಾರ್ಕ್ಸ್ ಇದು. ಇಲ್ಲಿ 2 ಮಾರ್ಕ್ಸ್ ಬರ್ತಾವು ಅಂತ ಅನ್ಕೊಳ್ಳೋದು. ಎಷ್ಟಾಯಿತು, 6 + 2 8 ಮಾರ್ಕ್ಸ್. ಪಾಸಿಂಗ್ ಎಟ್ಟದ ರೀ, ಪಾಸಿಂಗ್ ಈಸ್ 24 ಮಾರ್ಕ್ಸ್. 24 ಹೋದ್ರೆ ನೀವು ಪಾಸ್ ಆಗ್ತೀರಿ. ಎಷ್ಟು ಬಿದ್ದು 8. 24 8 ಹೋದ್ರೆ ಇನ್ನು 16 ಬೇಕ್ರಿ ಸರ್ ನಮಗೆ. ಇನ್ನು 16 ಹೆಂಗೆ ತಗೋಬೇಕು? ಸೆಕ್ಷನ್ ಸಿ ನಲ್ಲಿ 6 ಮಾರ್ಕ್ ಕ್ಯಾಟಗರಿ ಬರ್ತದೆ. ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಕಂಪಲ್ಸರಿ ನೀವು ಯಾವ್ದು ಮಾಡ್ರಿ, ಗೇನ್ ರೇಷಿಯೋವನ್ನು ಮಾಡ್ರಿ. ಗೇನ್ ರೇಷಿಯೋ ಫಾರ್ಮುಲಾ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಒಂದು ವೇಳೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬಂತಂದ್ರೂ ಎಷ್ಟೋ ಜನ ಪ್ರಶ್ನೆ ಕೇಳ್ತೀರಿ, ಸರ್ ಗೇನ್ ರೇಷಿಯೋ ಬರ್ತದ 100%. ಗೇನ್ ರೇಷಿಯೋ ಬರಬೇಕು ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಬರಬೇಕು, NPSR ಡೌಟ್. ಓಕೆ, ಸೊ ಗೇನ್ ರೇಷಿಯೋ ಬಂತಂದ್ರೂ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ಸ್ಯಾಕ್ರಿಫೈಸ್ ಬಂತಂದ್ರೆ ರಿವರ್ಸ್ ಮಾಡ್ರಿ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಗೇನ್ ರೇಷಿಯೋ ಬರಲಿ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಬರಲಿ, ಎರಡೂವನ್ನ ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಗೇನ್ ರೇಷಿಯೋ ಕಂಪಲ್ಸರಿ ಮಾಡ್ರಿ. ಇಲ್ಲಿ 6 ಮಾರ್ಕ್ಸ್ ನಿಮಗೆ ಬರಲೇಬೇಕು. ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ, 6 ಮಾರ್ಕ್ಸ್ ಬಂದೇ ಬರ್ತದೆ. ಅದಾದ ನಂತರ ಈಗ ಇಲ್ಲಿ ಮತ್ತೆ ಯಾವ ಬರ್ತಾವಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಅಥವಾ P&L ಅಪ್ರಾಪ್ರಿಯೇಷನ್ ಅಕೌಂಟ್. ಎರಡರಾಗ ಒಂದು ಬರುವಂಥ ಸಾಧ್ಯತೆ. ಸರ್ ಎರಡೂ ಅಭ್ಯಾಸ ಮಾಡೋದು ಹಂಗಿಲ್ರಿ ಸರ್ ನಮ್ಮ ಕೈಯಾಗ. ಓಕೆ, ಬೇಡ, ಬಿಟ್ಬಿಡ್ರಿ. ಎರಡು ಕ್ವಶನ್ ಮುಗಿದು, ಒಂದಿದು. ಇನ್ನು 3ನೇದು ಯಾವ್ದು ಬರಬಹುದು ಅಂದರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬರ್ತದೆ, ಡೆತ್ ಆಫ್ ಎ ಪಾರ್ಟ್ನರ್. ಸರ್ ಅಯ್ಯೋ ಅದಂತೂ ಹೆವಿ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಸರ್, ಅದು ಬೇಡ. ಓಕೆ, ಬೇಡ ಅಂತ ಅನ್ಕೊಳ್ಬಿಡು. ಎಷ್ಟದು 3 ಅದು. ಇನ್ನು ಮತ್ತೆ ಯಾವ ಬರ್ತದೆ, ಕ್ಯಾಶ್ ಫ್ಲೋ ಅಂತ ಬರ್ತದೆ, ಅದೊಂದು ಸ್ವಲ್ಪ ಸಮಸ್ಯೆ ಅದ. ನನ್ನ ಕ್ಯಾಶ್ ಫ್ಲೋ ಯಾರು ಸಜೆಸ್ಟ್ ಮಾಡಲ್ಲ. ಸೊ ಅದಾದ ನಂತರ ಮತ್ತೆ ಯಾವ್ದು ಉಳಿತು, P&L ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಅದು ಕೂಡ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ಅದು ಬೇಡ ಅಂತ ಅಂದ್ಕೊಂಡ್ರೆ ಬೇಡ. ನೀವು ಗೇನ್ ರೇಷಿಯೋ ಒಂದೇ ಮಾಡ್ಕೊಡ್ರಿ 6 ಮಾರ್ಕ್ಸ್ದಾಗ. ಅಟ್ಲೀಸ್ಟ್ P&L ಸ್ಟೇಟ್ಮೆಂಟ್ನಲ್ಲಿ ನೀವು ಒಂದು 7 ಹೆಡ್ಡಿಂಗ್ಸ್ ಬರ್ತಾವೆ, 7 ಹೆಡ್ಡಿಂಗ್ಸ್ಗಳನ್ನು ನೋಡ್ತೀವಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ಟೋಟಲ್ ಇನ್ಕಮ್, ಎಕ್ಸ್ಪೆನ್ಸಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ರೀತಿ 7 ಹೆಡ್ಡಿಂಗ್ಸ್ ಪರ್ಫೆಕ್ಟ್ ಮಾಡ್ರಿ. ಅಟ್ಲೀಸ್ಟ್ ಆ 7 ಹೆಡ್ಡಿಂಗ್ಸ್ ಬರ್ಕೊಂತ ಹೋಗ್ರಿ. ನೋಟ್ಸ್ ಮಾಡಲಿಲ್ಲ, ಕ್ಯಾಲ್ಕುಲೇಟ್ ಮಾಡಲಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ 3-4 ಮಾರ್ಕ್ಸ್ ಸಿಗ್ತದೆ. ಸೊ ನನ್ನ ಪ್ರಕಾರ P&L ಸ್ಟೇಟ್ಮೆಂಟ್ ಮಾಡ್ರಿ, ಅಲ್ಲಿ 3 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಓಕೆ, ಸೊ ಈ ರೀತಿ ನಿಮ್ಮ ಸ್ಟ್ರಾಟಜಿ ಆಗಿರುತ್ತೆ. ಇನ್ ಕಮಿಂಗ್ ಟು ಲಾಸ್ಟ್ ಸೆಕ್ಷನ್, ದಟ್ ಈಸ್ 12 ಮಾರ್ಕ್ಸ್. ನನಗೆ ನೀವು ಕೇಳೋದಾದರೆ ಒಂದು ಅಕೌಂಟಿಂಗ್ ರೇಷಿಯೋಸ್ಗೆ ಹೋಗ್ರಿ. ನಾನು 6 ಫಾರ್ಮುಲಾಗಳನ್ನು ಕೊಟ್ಟಿದ್ದೀನಿ, ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. 6 ಫಾರ್ಮುಲಾಸ್ಗಳನ್ನು ಕೊಟ್ಟಿದ್ದೀನಿ. 6 ಫಾರ್ಮುಲಾಸ್ 99.9% ಬಂದೇ ಬರಬೇಕು. ಒಂದು ವೇಳೆ 6 ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಅದ 6 ಒಳಗಡೆ ಅದೇ 6 ಫಾರ್ಮುಲಾಸ್ ಒಳಗಡೆಯಿಂದ 5 ಫಾರ್ಮುಲಾಸ್ ನಿಮ್ಮ ಎಕ್ಸಾಮ್ಗೆ ಬರ್ತದೆ. ಅಟ್ಲೀಸ್ಟ್ 5 ಫಾರ್ಮುಲಾಸ್ ಪರ್ಫೆಕ್ಟ್, 6 ಪರ್ಫೆಕ್ಟ್ ಮಾಡ್ರಿ. ಗ್ರಾಸ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ ವೆರಿ ಸಿಂಪಲ್. ಗ್ರಾಸ್ ಪ್ರಾಫಿಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪ್ರಾಫಿಟ್ ಯಾವಾಗ ಬರ್ತದೆ,
ಯಾವಾಗ ಸೇಲ್ಸ್ ಮಾಡ್ತೀವಿ ಅವಾಗ ಪ್ರಾಫಿಟ್ ಬರ್ತದೆ. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ನೆಟ್ ಪ್ರಾಫಿಟ್ ರೇಷಿಯೋ ಅಲ್ಲೇ ಅದ ಆನ್ಸರ್. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಪ್ರಾಫಿಟ್ ಯಾವಾಗ ಬರ್ತದೆ? ಸೇಲ್ಸ್. ಸೊ ನೆಟ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಆಪರೇಟಿಂಗ್ ರೇಷಿಯೋ COGS ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆಪರೇಟಿಂಗ್ ರೇಷಿಯೋ ಸ್ವಲ್ಪ ದೊಡ್ಡದಾಗ್ತದೆ, ಬಿಕಾಸ್ COGS ಫೈನ್ ಮಾಡಬೇಕು, ಕೊಟ್ಟಿದ್ರೆ ಚಲೋ, ಮತ್ತು COGS ಫೈನ್ ಮಾಡಬೇಕು, ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಫೈನ್ ಮಾಡಬೇಕು. ಈ ರೀತಿ ಪ್ರಾಬ್ಲಮ್ ಅದ, ಅದನ್ನು ಬಿಡೋದ್ರೆ ಬಿಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಬಿಲ್ಸ್ ರಿಸೀವಬಲ್ ಟರ್ನ್ ಓವರ್ ರೇಷೋ, ಬಿಲ್ಸ್ ಪೇಯಬಲ್ ಟರ್ನ್ ಓವರ್ ರೇಷೋ, ಇನ್ವೆಂಟರಿ ಟರ್ನ್ ಓವರ್ ರೇಷೋ, ಇವು 3 ಪರ್ಫೆಕ್ಟ್ ಮಾಡ್ರಿ. ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ 5 ಪರ್ಫೆಕ್ಟ್ ಮಾಡ್ರಿ. ಸರ್ ನಮಗೆ ಸಾಲ್ವ್ ಮಾಡಕ್ಕೆ ಬರಂಗಿಲ್ಲ ರೀ, ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಂಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಸಾಲ್ವ್ ಮಾಡಕ್ಕೆ ಬರ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ 5 ಫಾರ್ಮುಲಾಸ್ ಕರೆಕ್ಟ್ ಬರೆದ್ರೂ 5 ಮಾರ್ಕ್ಸ್ ನಿಮಗೆ ಸಿಕ್ಕೇ ಸಿಗ್ತದೆ. ಎಷ್ಟು? 5 ಮಾರ್ಕ್ಸ್ ನಿಮಗೆ ಸಿಕ್ಕೇ ಸಿಗ್ತದೆ. ಸಾಲ್ವ್ ಮಾಡ್ತಾ ಇಲ್ಲ, ಬರೀ ಫಾರ್ಮುಲಾ ಬರಿತಾ ಇದ್ದೀರಿ, 5 ಮಾರ್ಕ್ಸ್ ಕೊಡಬೇಕು ಅವ್ರು. ಅಟ್ಲೀಸ್ಟ್ ಒಂದು ಫಾರ್ಮುಲಾ ಕರೆಕ್ಟ್ ಆದರೆ 1 ಮಾರ್ಕ್, ಸೊಲ್ಯೂಷನ್ಗೆ 1 ಮಾರ್ಕ್. ಸೊ 5 ಫಾರ್ಮುಲಾ ಕರೆಕ್ಟ್ ಬರ್ತಾ ಇದ್ರೆ 5 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಅರ್ಥ ಆಯ್ತಾ? ಆಮೇಲೆ ಮತ್ತೊಂದು ಯಾವ್ದು ಮಾಡ್ರಪ್ಪ ಅಂದರೆ ಕಂಪ್ಯಾರಿಟಿವ್ ಆ್ಯಂಡ್ ಕಾಮನ್ ಸೈಜ್. ಒಂದು ಕಂಪ್ಯಾರಿಟಿವ್, ಮತ್ತೊಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸನ್ನು ಮಾಡಿರಿ. ಈಗ ಕಂಪ್ಯಾರಿಟಿವಲ್ಲಿ ಏನಾಗ್ತಾ ಇದೆ, ಸೇಮ್ ಕೆಲವೊಂದು ಸಲ ಹೆಡ್ಡಿಂಗ್ಸನ್ನು ಕೊಡೋಂಗಿಲ್ಲ, ಬಟ್ 90% ಮೋರ್ ದನ್ 90% ಚಾನ್ಸಸ್ ಹೆಡ್ಡಿಂಗ್ಸನ್ನು ಕೊಡ್ತಾರೆ ಅವರು. ಅದು ಬ್ಯಾಲೆನ್ಸ್ ಶೀಟ್ ಮೇಲೆ ಬರಬಹುದು, ಬಿಕಾಸ್ 6 ಮಾರ್ಕ್ಸ್ P&L ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮೇಲೆ ಬರಬಹುದು. ಸೊ ಕಂಪ್ಯಾರಿಟಿವ್ ಏನು ಮಾಡ್ರಪ್ಪ ಅಂದರೆ ಸೇಮ್ ಕ್ವಶನ್ ಅದ, ಹೆಂಗೆ ಸೇಮ್ ಅದೇ ರೀತಿ ನೋಟ್ ಡೌನ್ ಮಾಡ್ಕೊಂತ ಕೆಲಸ ಮಾಡಿರಿ. ಕ್ವಶನ್ ಹೆಂಗದ ಸೇಮ್ ಹಂಗೆ ಬರೀರಿ, ವಿತ್ ಹೆಡ್ಡಿಂಗ್ಸ್ ಇರ್ತಾವೆ. ಅಲ್ಲಿ ಅಮೌಂಟ್ ಕಾಲಮ್ 2 ವರ್ಷದ್ದು ಕೊಟ್ಟಿರ್ತಾರೆ, ಅವು 2 ಬರೀರಿ. ಇನ್ನು ಎಕ್ಸ್ಟ್ರಾ 2 ಅಮೌಂಟ್ ಕಾಲಮ್ ಹಾಕಿರಿ. ಕ್ಯಾಲ್ಕುಲೇಟ್ ಮಾಡೋಕೆ ಬರಲಿಲ್ಲದ್ರೂ ನಡೀತದೆ. ಕಂಪ್ಯಾರಿಟಿವ್ ಇರಲಿ, ಕಾಮನ್ ಸೈಜ್ ಇರಲಿ, ಸೇಮ್ ಕ್ವಶನ್ ಹೆಂಗದ ಹಾಗೆ ಅವು 2 ಅಮೌಂಟ್ ಕಾಲಮ್, ಇನ್ನು 2 ಎಕ್ಸ್ಟ್ರಾ ಅಮೌಂಟ್ ಕಾಲಮ್ ಹಾಕಿ ಅಷ್ಟು ಮಾಡಿದ್ರೂ ಒಂದು 5 to 6 ಮಾರ್ಕ್ಸ್ ನಿಮಗೆ ಕೊಡ್ತಾರೆ ರೀ. 5 to 6 ಮಾರ್ಕ್ಸ್ ಏನೂ ಇಲ್ಲ, ಜಸ್ಟ್ ಕ್ವಶನನ್ನು ಎಂಟ್ರಿ ಮಾಡ್ತಾ ಇದ್ರಿ. ಅಂದರೆ ಫಾರ್ಮ್ಯಾಟ್ ಪ್ರಕಾರ ಮಾಡಿದರೆ ಆ ಹೆಡ್ಡಿಂಗ್ಸನ್ನು ಹಾಕ್ಕೊಂಡು 2 ಅಮೌಂಟ್ ಕಾಲಮ್ ಎಕ್ಸ್ಟ್ರಾ ಮಾಡಿ ಇನ್ನು 2 ಅಮೌಂಟ್ ಕಾಲಮನ್ನು ಖಾಲಿ ಬಿಟ್ಟರು ಅಟ್ಲೀಸ್ಟ್ ಫಾರ್ಮ್ಯಾಟ್ ಬರ್ದಾನಪ್ಪ ಅಂತೇಳಿ 5-6 ಮಾರ್ಕ್ಸ್ ಸಿಕ್ಕೇ ಸಿಗ್ತದೆ. ಸೊ ಈಗ ಟೋಟಲ್ ಮಾಡ್ತೀನಿ ನಾನು. 2 6 6 + 2 8 ಪ್ಲಸ್ ಇಲ್ಲಿ 6 8 + 6 14 14 + 3 17 17 + 5 22 22 + 5 ಎಷ್ಟಾಯಿತು? 27 ಮಾರ್ಕ್ಸ್. ಪಾಸಿಂಗ್ ಎಷ್ಟದ? 24. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ಎಷ್ಟು ಬೀಳ್ತಾ ಇದೆ? 27. 100% 27 ಅಲ್ರಿ, 27ಗಿಂತ ಹೆಚ್ಚು ಬರ್ತಾವೆ. ಬಿಕಾಸ್ ನಾನು ಇಲ್ಲಿ 6 ಕನ್ಸಿಡರ್ ಮಾಡಿದ್ದೀನಿ, 20 ಒಳಗಡೆ 6 ಕನ್ಸಿಡರ್ ಮಾಡಿದ್ದೀನಿ. 6 ಎಕರೆ ಎಷ್ಟು ಏನೋ ಜಾಸ್ತಿ ಬರ್ತದೆ, 100%. ಇಲ್ಲೂ ಕೂಡ ಜಾಸ್ತಿ ಬರ್ತದೆ. ಸೊ ಹಾಗಾಗಿ ಈ ರೀತಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಿದ್ರು ಯಾರು ಜಸ್ಟ್ ಪಾಸ್ ಆಗಬೇಕಂತ ಇದ್ದೀರಿ ಮಾತ್ರ, ಯಾರು 80 ಔಟ್ ಆಫ್ 80 ಮಾಡಬೇಕಂತ ಇದ್ದೀರಿ, ನಾನು ಬರ್ತೀನಿ, ಅದಕ್ಕೂ ಕೂಡ ಒಂದು ವಿಡಿಯೋ ಸೆಷನನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಜಸ್ಟ್ ಪಾಸ್ ಆಗಬೇಕನ್ನೋರು ಈ ರೀತಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿಕೊಂಡ್ರು ಓಕೆ. ಇಲ್ಲಿ 6 ಮಾರ್ಕ್ಸ್ ಸಿಗ್ಬೋದು. ಇಲ್ಲಿ ಡಿಫೈನ್ ಪಾರ್ಟ್ನರ್ಶಿಪ್ ಒಂದು ಓದ್ಕೊಳ್ರಿ, ಅದಾದ ನಂತರ ಬರ್ತದ ಅಂತಲ್ಲ, ಬಟ್ 90% ಚಾನ್ಸಸ್ ಹೆಚ್ಚದ. ಗೇನ್ ರೇಷೋ ಓದ್ರಿ, ಸ್ಯಾಕ್ರಿಫೈಸ್ ರೇಷೋ ಬಂದರೂ ಸಮಸ್ಯೆ ಇಲ್ಲ, ರಿವರ್ಸ್ ಮಾಡಬೇಕು, ಕಂಪಲ್ಸರಿ ಪರ್ಫೆಕ್ಟ್ ಆಗಬೇಕು. ಇಲ್ಲಿ 6 ಮಾರ್ಕ್ಸ್ ಬಂದೇ ಬರಬೇಕು ನಿಮಗೆ. ಓಕೆ, ಅದಾದ ನಂತರ P&L ಸ್ಟೇಟ್ಮೆಂಟ್ ಓದ್ರಿ, ಅಟ್ಲೀಸ್ಟ್ 7 ಹೆಡ್ಡಿಂಗ್ಸ್ ಬರೆದ್ರು ಒಂದು ಅರ್ಧ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಅಕೌಂಟಿಂಗ್ ರೇಷೋ 6 ಫಾರ್ಮುಲಾ ಕೊಟ್ಟಿದ್ದೀನಿ, 5 ಫಾರ್ಮುಲಾ ಪರ್ಫೆಕ್ಟ್ ಮಾಡಿದ್ರು 5 ಮಾರ್ಕ್ಸ್ ನಿಮಗೆ ಫಾರ್ಮುಲಾ ಬರೋದಕ್ಕೆ ಕೊಡ್ತಾರೋ. ಕಂಪ್ಯಾರಿಟಿವ್ ಕಾಮನ್ ಸೈಜ್ ಅಟ್ಲೀಸ್ಟ್ ಅದು ಹೆಂಗದ ಹಂಗೆ ಹೆಡ್ಡಿಂಗ್ಸ್ ಮತ್ತು ಅಮೌಂಟ್ ಕಾಲಮ್ಗಳನ್ನು ಹಾಕೊಂಡ್ರು 5-6 ಮಾರ್ಕ್ಸ್ ಬಂದೇ ಬರ್ತದೆ. ಸೊ ಈ ರೀತಿ 24 ಪಾಸಿಂಗ್ ಅದ, ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ 27 ಬೀಳ್ತಾ ಇದೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿಕೊಂಡು ಮಾಡಬೇಕು. ಎಲ್ಲದಕ್ಕೂ ಕೂಡ ಸ್ಟ್ರಾಟಜಿ ಇರ್ತದೆ ರೀ. ಡಾಂಕಿ ವರ್ಕ್ ಮಾಡೋಂಗಿಲ್ಲ, ವರ್ಕ್ ಸ್ಮಾರ್ಟ್. ಅದೇ ರೀತಿ ಎಲ್ಲವನ್ನೂ ಓದಿದ್ರೆ 80 ಔಟ್ ಆಫ್ 80 ಆಗಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಎವ್ರಿಥಿಂಗ್ ನೀವು ಓದಿದ್ರೂ 80 ಔಟ್ ಆಫ್ 80 ಆಗಂಗಿಲ್ಲ. ಅದೇ ರೀತಿ ಪಾಸ್ ಆಗೋದು ಕೂಡ ಅಷ್ಟು ಈಸಿನೂ ಇಲ್ಲ, 80 ಔಟ್ ಆಫ್ 80 ಮಾಡೋದು ಕೂಡ ಅಷ್ಟು ಈಸಿನೂ ಇಲ್ಲ. ಭಾಳಷ್ಟು ಜನ ನೋಡ್ತೀವಿ 50-60ದಾಗ ಇರ್ತಾರೆ ರೀ. ನಾವು ಯಾರನ್ನ ನೆನ್ಪಿಟ್ಕೊಳ್ತೀವಿ, ಒಂದು ಫೇಲ್ ಆದವ್ರನ್ನ, ಮತ್ತೊಂದು 80 ಔಟ್ ಆಫ್ 80 ಮಾಡಿದವ್ರನ್ನ. ಹಂಗೆ ಅಂತೇಳಿ ಫೇಲ್ ಆಗಬಾರ್ದು. ಫೇಲ್ ಆಗುವಂಥ ಚಾನ್ಸ್ ಇಲ್ಲ, ಫೇಲ್ ಆಗುವಂಥ ಸಬ್ಜೆಕ್ಟ್ ಕೂಡ ಇದು ಅಲ್ಲ. ವೆರಿ ಈಸಿ ಸಬ್ಜೆಕ್ಟ್ ಇದು, ಆರಾಮ್ಸೇ ಪಾಸ್ ಆಗ್ತೀರಿ, ಏನೂ ಸಮಸ್ಯೆ ಇಲ್ಲ. ಈ ರೀತಿ ಫಾಲೋ ಮಾಡಿರಿ. ಓಕೆ, ಸೊ ಇಲ್ಲಿಗೆ ನಮ್ಮ ವಿಡಿಯೋ ಸೆಷನ್ನ ಎಂಡ್ ಮಾಡ್ತೀವಿ. ಯಾರ್ಯಾರೆಲ್ಲ ಇದು ಹೆಲ್ಪ್ ಅನ್ನಿಸ್ತದೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸ ಮಾಡಿ. ಐ ಹೋಪ್ ದಿಸ್ ವಾಸ್ ವೆರಿ ಯೂಸ್ಫುಲ್ ಟು ಯು. ನಿಮಗೆ ಇದು ಯೂಸ್ಫುಲ್ ಆಗಿತ್ತು, ನಿಮಗೆ ಇದರಿಂದ ಸಹಾಯ ಆಗಿತ್ತು ಅಂದರೆ ನಮಗೊಂದು ಲೈಕನ್ನು ಕೊಡಿ. ಅದೇ ರೀತಿ ಕಮೆಂಟ್ನಲ್ಲಿ ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥ ಕೆಲಸ ಕೂಡ ಮಾಡಿ. Okay, until we upload our next video, please keep watching Vikas Commerce Tutorials and please keep supporting us. ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಿ, ಎಷ್ಟು ಲೈಕ್ಸ್ಗಳನ್ನು ಕೊಡ್ತೀರಿ, ಅಷ್ಟು ನಮಗೆ ಇನ್ನಷ್ಟು ಪ್ರೇರಣೆ ಸಿಗ್ತದೆ, ಇನ್ನಷ್ಟು ವೀಡಿಯೋಗಳನ್ನು, ಇನ್ನಷ್ಟು ಕಂಟೆಂಟ್ಗಳನ್ನು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತೇಳಿ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಥ್ಯಾಂಕ್ ಯು.